ಎಸ್ ರಾಜ್ಯ ಸರ್ಕಾರ ಈಗ ಮತ್ತೆ ಬಸ್ ಪ್ರಯಾಣಿಕರಿಗೆ ಶಾಕ್ ನೀಡಲು ಮುಂದಾಗಿರುವಂಥದ್ದು. 15% ಬಸ್ ದರವನ್ನು ಏರಿಕೆ ಮಾಡಲು ಸರ್ಕಾರ ಈಗಾಗಲೇ ನಿರ್ಧಾರವನ್ನು ಮಾಡಿದೆ. ಹಾಗಾದರೆ ಏನಂತಾರೆ ಪ್ರಯಾಣಿಕರು ಅನ್ನೋದನ್ನು ನೋಡ್ತೇನೆ, ಏನು ಕೇಳ್ತೀನಿ ಎಲ್ಲವನ್ನ. ಪ್ರಯಾಣಿಕರು ಏನು ಹೇಳ್ತಾರೆ, ಅವ್ರ ಅನಿಸಿಕೆಗಳೇನು, ಸರ್ಕಾರದ ನಿರ್ಧಾರದಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ ಎನ್ನುವಂಥ ಮಾತನ್ನು ಪ್ರಯಾಣಿಕರ ಬಳಿ ಕೇಳೋಣ ಬನ್ನಿ. ಸರ್, ಈಗ ರಾಜ್ಯ ಸರ್ಕಾರ 15% ಹೆಚ್ಚಳ ದರವನ್ನು ಮತ್ತೆ ಬಸ್ ಚಾರ್ಜ್ ಜಾಸ್ತಿ ಮಾಡ್ಲಿಕ್ಕೆ ಹೊರಟಿದೆ, ಏನು ಹೇಳ್ತೀರಾ ಅಂತೇಳಿ? ನಾವು ಏನು ಹೇಳಬೇಕು, ಅದು ಕಾಂಗ್ರೆಸ್ ಇದೆ, ಮತ್ತು ಏನು ಮಾಡೋಕ್ಕೆ ಬರಲ್ಲ. ಅಲ್ಲ, ಒಂದು ಕಡೆ ಫ್ರೀ ಕೊಡ್ತೀವಿ ಅಂತೇಳಿ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಿದ್ದಾರೆ, ಮತ್ತೊಂದು ಕಡೆ ಬಸ್ ದರನ ಜಾಸ್ತಿ ಮಾಡ್ತಿದ್ದಾರೆ. ಅಲ್ಲ, ಅವ್ರ ಕೈಯಲ್ಲಿದೆ, ಏನು ಮಾಡ್ಲಿಕ್ಕೆ ಬರಲ್ಲ. ಅವ್ರ ಕುಂಬಳಕಾಯಿನೂ ಅವ್ರ ಕಡೆನೇ ಇದೆ, ಇದನ್ನು ಅವ್ರ ಕಡೆನೇ ಇದೆ, ಏನು ಮಾಡ್ಲಿಕ್ಕೆ ಬರಲ್ಲ. ಏನು ಮಾಡಿದ್ರು ಅನುಭವಿಸ್ಬೇಕು ಅನ್ನೋ. ಹೌದು, ಇದೆಲ್ಲ ಗೊತ್ತಿದೆ, ಆದರೂ ನಾವು ಸುಮ್ಮನೆ ನೋಡ್ಲಾರಂಗೆ ಇರೋದು ಅಷ್ಟೇ, ಮತ್ತೇನು ಮಾಡಿದ್ರು ಕಣ್ಣಿಲ್ದೇ ಇರೋ ಥರ ಇರಬೇಕು. ಅದೇ ಹೌದು, ಎಲ್ಲ ಗೊತ್ತಿದ್ದ ವಿಷಯನೇ ಇದೆ ಇದು. ಸರ್, ನೀವೇನು ಹೇಳ್ತೀರಾ ಸರ್? ಈಗ ಮತ್ತೆ 15% ಬಸ್ ದರನ ಹೆಚ್ಚಳ ಮಾಡೋಕ್ಕೆ ಸರ್ಕಾರ ಹೊರಟಿದೆ. ಸರ್, ಈಗ ಅವ್ರ ಕೈಗೆ ಸರ್ ಏನು ಮಾಡಿದ್ರು ಅವರಲ್ಲೇ ಇರೋದು, ನಾವೇನು ಮಾಡೋಕ್ಕಾಗಲ್ಲ ಸರ್. ಜನರು ಓಟ್ ಹಾಕಿ ಗೆಲ್ಸಿರೋದಲ್ಲ. ಜನರಲ್ ಓಟ್ ಹಾಕಲ್ಲ ಅಂದ್ರೆ ಅವ್ರು ತಿಳ್ಕೊಬೇಕು ಸೈಪಟ್ಟು, ಅವ್ರು ಏನು ತಿಳಿತೈತೆ ಗೊತ್ತಾಗುತ್ತೆ ಸರ್. ಈಗ ಅವ್ರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಫ್ರೀ ಕೊಡೋ ಅಂತ ಹೇಳಿಲ್ಲ ಸರ್, ಅವ್ರಿಗೆ ಕೊಟ್ಟಾರ, ಅವ್ರಿಗೆ ಮಾಡ್ತಾರ, ಏನು ಮಾಡೋಕ್ಕಲ್ಲ ಸರ್. ಅಲ್ಲ, ಒಂದು ಕಡೆ ಇವರು ಫ್ರೀ ಕೊಡ್ತಾರೆ, ಮತ್ತೊಂದು ಕಡೆ ಜಾಸ್ತಿ ಮಾಡ್ತಾರೆ, ಏನು ಹೆಂಗೆ ಅಂತೇಳಿ ನಾವು ಏನು ಹೇಳೋಕ್ಕಲ್ಲ ಸರ್. ಜನರ ಕೈಯಲ್ಲಿದೆ, ಅವ್ರ ಕೈಯಲ್ಲಿದೆ, ಏನು ಮಾಡೋಕ್ಕಾಗಲ್ಲ. ಸರ್ ಏನು ಹೇಳ್ತೀರಿ ಅಂತೇಳಿ? ಮತ್ತೆ ಬಸ್ ದರನ ಸರ್ಕಾರ ಇವತ್ತು ಜಾಸ್ತಿ ಮಾಡಿದೆ, 15% ಬಸ್ ದರನ ಹೆಚ್ಚಳ ಮಾಡ್ತಿದೆ. ನಮ್ಮ ಗಂಡಸ್ರಿಗೆ ಭಾಳ ಇದು ತೊಂದರೆ ಆಗ್ತಾಯಿದೆ ನೋಡ್ರಿ. ನಾವು ಟಿಕೆಟ್ ಕೊಟ್ಟು ಪ್ರಯಾಣ ಮಾಡೋರು ಹೌದ್ರಾ, ನಮಗೆ ಅನಾನುಕೂಲ. ಹೆಣ್ಮಕ್ಳುಗಳು ಅವ್ರಿಗೇನೋ ಫ್ರೀ ಟಿಕೆಟು ಅವರಿಗೆ ಅನುಕೂಲ, ಆದರೂ ಅವ್ರು ಇದರಿಂದ ನಮಗೇನೋ ಇದಿಲ್ಲ. ಸರ್ಕಾರ ಹೇಗೆ ಮಾಡುತ್ತೋ ಪರವಾಗಿ ಅದ್ರಾಗೆ ಇದರಿಂದ ಮಾಡಿದ್ದನ್ನು ಅನುಭವಿಸ್ಬೇಕು ಅಂತ ಮಾಡಿದ್ದಣ್ಣ ಮಹಾರಾಯ ಅವ್ರು ನಡೆಸ್ತಾ ಇದ್ದಾರೆ, ನಡೆಸ್ಲಿಪ್ಪ. ಅವ್ರಿಗೆ ಏನು ಮಾಡಿ ಸೀಟ್ ಸಿಗಲ್ಲ, ನಿಮಗೆ ಸೀಟ್ ಸಿಗೋದು ದುಡ್ಡು ಕೊಟ್ಟು ಸಹ ನಮಗೆ ಸೀಟ್ ಸಿಗೋದಿಲ್ವಲ್ಲ. ಅದು ಮತ್ತು ಕಾಯಿಲೆ ಬೇಕಲ್ಲ, ಬಸ್ಗಳ ಸಂಖ್ಯೆನೂ ಕಡಿಮೆ ಆಗಿದೆ. ನಾವು ಇಲ್ಲಿಂದ ಹಿಂಗೆ ಬೇರೆ ನಮ್ಮ ಸಿಟಿಗಳಿಗೆ ಹೋಗ್ಬೇಕು ನೋಡಿ, ಇಲ್ಲಿ ಬಸ್ ಇಲ್ಲ, ಅನಾನುಕೂಲ. ಎಷ್ಟೆಲ್ಲ ಬಸ್ ಚಾರ್ಜ್ ಸರ್ ನಿಮಗೆ? ನಮ್ಮ ಬಸ್ 51, ನಮ್ಮ ಶಿವಮೊಗ್ಗದಿಂದ ಹೊನ್ನಾಳಿಗೆ ಅಂದ್ರೆ 51%. ಮತ್ತೆ ಜಾಸ್ತಿ ಆಗುತ್ತೆ. ಆವಾಗ ಒಂದು 8ರಿಂದ 7 ರೂಪಾಯಿ ಜಾಸ್ತಿ ಆಗುತ್ತೆ. ಏನು ಅನಿವಾರ್ಯ ಬಿಡಂಗಿಲ್ಲ, ಹೌದಾ? ಮತ್ತು ಓಡಾಡಲೇಬೇಕು, ಅನಿವಾರ್ಯ. ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡಿದರೆ ಸ್ವಲ್ಪ ಬೆನಿಫಿಟ್ಟು. ಏನೋ ಪ್ರಯಾಣಿಕರಿಗೆ ಒಪ್ಪಿಗೆ ಇದೆಯಾ ಜಾಸ್ತಿ ಮಾಡೋದರ? ಏನು ಒಪ್ಪಿಗೆ ಮನಸ್ಸಿಲ್ಲದ ರೀತಿ ಹೇಳಲೇಬೇಕು, ಹೌದ್ರ? ಒಪ್ಪಿಗೆ ಅಂತೂ ಇಲ್ಲ. ಒಂದು ಕಡೆ ಬೆಲೆ ಜಾಸ್ತಿ ನಾವು ಕೊಟ್ಟರು ಸಹ ನಿಂತ್ಕೊಂಡು ಹೋಗೋ ಪರಿಸ್ಥಿತಿ ಏನಲ್ಲ ನಮ್ಮದು, ಹೌದ್ರ? ಸರ್, ಏನು ಹೇಳ್ತೀರಾ ಅಂತೇಳಿ? ಮತ್ತೆ 15% ಬಸ್ ದರನ ಏರಿಕೆ ಮಾಡ್ತಿದೆ ಸರ್ಕಾರ. ಅವರು ಸುಮಾರು 5 ವರ್ಷದಿಂದ ಏರಿಸಿಲ್ಲ ಅಂತ ಡೀಸೆಲ್ ಬೆಲೆ ರೇಟ್ ಜಾಸ್ತಿ ಆಗಿದ್ದು ಏರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಸಾಕಷ್ಟು ಇನ್ಕಮ್ ಇದೆ ಸಾರಿಗೆ ಇಲಾಖೆಗೆ. ಮೊದಲು ಇಷ್ಟೊಂದು ಜನ ಓಡಾಡ್ತಿರಲಿಲ್ಲ, ಈಗ ಸಾಕಷ್ಟು ಜನ ಓಡಾಡ್ತಿದ್ದಾರೆ. ಇದು ಮಾಡೋದು ಸರಿ ಇಲ್ಲ, ಅವ್ರು ಮತ್ತು ರೇಟ್ ಜಾಸ್ತಿ ಮಾಡೋದು ಸರಿ ಇಲ್ಲ. ಮೊದಲು ಅವ್ರು ಯಾರು ಮಿನಿಸ್ಟ್ರು, ಸಾರಿಗೆ ಮಂತ್ರಿ, ಸಾರಿಗೆ ಇಲಾಖೆ ಅದಕ್ಕೆ ಬಸ್ಸಲ್ಲಿ ಓಡಾಡಬೇಕು, ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಕಷ್ಟ ಏನಂತ. ಸೀನಿಯರ್ ಸೀಟ್ಸು ಬಿಡೋಲ್ಲ, ಹೆಣ್ಮಕ್ಳು ಅಷ್ಟು ಕೂತಿರ್ತಾರೆ. ಅದು ಉಚಿತವಾಗಿ ಕೊಡೋದು ತಪ್ಪಿಲ್ಲ, ಕೊಡಲಿ. ಅದು ಒಂದು ಮಾನದಂಡ ಇರಬೇಕು, ಏನೇ ಒಂದು ಮಾಡಿದ್ರು ಮಾನದಂಡ ಇರಬೇಕು. ಒಂದು ಕಡೆ ಫ್ರೀಯಾಗಿ ಕೊಟ್ಟು ಇನ್ನೊಂದು ಕಡೆ ಜಾಸ್ತಿ ಏರಿಸೋದ್ರಲ್ಲಿ ಹೆಂಗೆ? ಬೇರೆ ಅದೇ ಇದೇ ಸರ್ಕಾರದ ದುರುದ್ದೇಶಗಳು. ಸುಮ್ಮನೆ ಇದು ಸರಿ ಇಲ್ಲ. ಅವರು ಸಹಿತ ಓಡಾಡಲಿ, ಗೊತ್ತಾಗುತ್ತೆ. ಇದು ಬೆಲೆ ಏರಿಕೆ ಮಾಡೋದು ಭಾರಿ ತಪ್ಪು. ಜನ ಗಲಾಟೆಗೆ ಹೇಳ್ತಾರೆ. ಈಗಲೇ ಸಾಕಷ್ಟು ಪುರುಷರು ನೊಂದೋಗಿದ್ದಾರೆ ಬಸ್ಸಲ್ಲಿ ಪ್ರಯಾಣದಲ್ಲಿ. ನೀವು ಯಾರು ಒಂದು ಊರಿಂದ ಒಂದು ಊರಿಗೆ ಹೋಗ್ಲಿ, ಅವರು ಇಲಾಖೆ ಅಧಿಕಾರಿಗಳು, ಮಂತ್ರಿಗಳು, ಅವ್ರು ಹೋದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸಾಮಾನ್ಯ ಜನರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಈ ಥರ ಸರ್ಕಾರಗಳು ಏನಾದ್ರು ಮಾಡ್ಬೇಕಾರೆ ಅದು ಯೋಚನೆ ಮಾಡಬೇಕು. ಫುಲ್ಲು ಫ್ರೀ ಅಂತ ಮಾಡಿಬಿಟ್ರೆ ಅದೇನೋ ಡೆಲ್ಲಿ ಅಲ್ಲ. ಸರ್ಕಾರ ಮತ್ತೆ ಬಸ್ ದರ ಏರಿಕೆ ಮಾಡ್ತಿದೆ, ಏನು ಹೇಳ್ತೀರಾ ಅಂತೇಳಿ? ಬಸ್ ದರ ಏರಿಕೆ ಮಾಡಿದರೆ ಅಡಿಕೆ ರೇಟು ಜಾಸ್ತಿ ಆಗಿತ್ತೆ, ದರನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನೇನು ಅದರಲ್ಲಿ ವ್ಯತ್ಯಾಸ ಏನಿದೆ? ಜಾಸ್ತಿ ಆದಂಗೆ ಆಗುತ್ತೆ. ಅದೇ ದರ ಜಾಸ್ತಿ ಮಾಡೋದ್ರಲ್ಲಿ ಸಮಸ್ಯೆ ಇಲ್ಲ ಅಂತ? ಸಮಸ್ಯೆ ಇಲ್ಲ, ಯಾವುದೂ ಇಲ್ಲ. ಜಾಸ್ತಿ ರೇಟ್ ಜಾಸ್ತಿ ಆದಂಗೆ ಆದಾಕತ್ತೆ. ಬಸ್ ದರ ಏರಿಕೆ ಮಾಡ್ಬೋದು, ಗ್ಯಾರಂಟಿ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಇಲ್ಲದ್ರೆ ಆಗಲ್ಲ ಏನ್ರಿ? ಅಡಿಕೆ ದರ ಎಲ್ಲ ಗ್ಯಾರಂಟಿ ಎಲ್ಲವೂ ಮಾಡಿಕೊಟ್ರೆ ಅದು ಆಗುತ್ತೆ, ಅದನ್ನು ಕೊಡ್ಬೋದು. ನಿಮಗೆ ಈಗ ಅಡಿಕೆ ದರನು ಜಾಸ್ತಿ ಮಾಡ್ಬೇಕಂತ ಹೇಗೆ? ಎಲ್ಲದರಲ್ಲೂ ಜಾಸ್ತಿ ಮಾಡಬೇಕು. ಬಸ್ ದರ ಜಾಸ್ತಿ ಮಾಡಿದ್ರೆ ಸಮಸ್ಯೆ ಇಲ್ಲ. ಬಸ್ ದರದ ಏನು ಎಲ್ಲದು ರೇಟ್ ಆಗಿತ್ತು, ಅದೊಂದಾದ್ರೆ ಏನು ನಮಗೇನು ಸಮಸ್ಯೆ ಆಗುತ್ತಾ? ಆದಂಗಾಗಲಿ. ನಾವೇ ಒಬ್ಬರೇ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಇಡೀ ರಾಜ್ಯನೇ ಎದ್ದು ಕುಣಿದ್ರೆ ಮಾತ್ರ ಅದನ್ನು ಕಂಟ್ರೋಲ್ ಮಾಡ್ಬೋದು, ನಾವು ಒಬ್ಬರು ಮಾಡೋಕ್ಕಾಗುತ್ತಾ? ಆದರೆ ಆಗಲಿ, ಕೊಡೋಣ.
ಈ ರೀತಿಯ ಮಾತುಗಳನ್ನು ಒಂದೆಡೆ ಪ್ರಯಾಣಿಕರು ಹೇಳ್ತಿದ್ರೆ, ಈ ಕಡೆ ಮಹಿಳಾ ಪ್ರಯಾಣಿಕರು ಇದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ನೋಡ್ಬೋದು ಹೇಗೆ ಇಡೀ ಬಸ್ ನಿಲ್ದಾಣ ರಶ್ ಆಗಿರುವಂಥದ್ದು. ಒಂದೆಡೆ ಬಸ್ಗಳಿಲ್ಲದೆ ಸಮಸ್ಯೆಗಳನ್ನು ಜನರು ಪ್ರಯಾಣಿಕರು ಅನುಭವಿಸ್ತಿದ್ರೆ, ಮತ್ತೊಂಡೆ ರಾಜ್ಯ ಸರ್ಕಾರ ಬಸ್ ದರವನ್ನು ಹೆಚ್ಚಳ ಮಾಡ್ತಿದೆ. ಮಾತಾಡ್ತೀನಿ ಅಮ್ಮ, ಈಗ ಬಸ್ ದರ ಹೆಚ್ಚಳಿಕೆ ಮಾಡ್ತೀರಿ, ನಿಮಗೆ ಫ್ರೀ ಇದೆ ಬಸ್ ದರ, ಮತ್ತು ಈಗ ಗಂಡಸರಿಗೆ ಜಾಸ್ತಿ ದರ ಮಾಡ್ತೀರಿ, ಏನು ಹೇಳ್ತೀರಿ ಅಂತ? ನಾನೇನು ಹೇಳೋಣಪ್ಪ, ಎಲ್ಲರಿಗೂ ಆದಂಗೆ ಆಯ್ತದೆ. ಜಾಸ್ತಿ ದರ ಮಾಡಿದರೆ ಒಳ್ಳೇದಾ ಕೆಟ್ಟದಮ್ಮ? ಇತ್ತ ಬಸ್ ಚಾರ್ಜ್ ತೆಗ್ದಾಕ್ಲಿ ಅಂತ ನಾನು ಹೇಳ್ತೀನಿ. ಫ್ರೀ ಬೇಡವಾ? ಬೇಡ, ಎಲ್ಲರೂ ಬರೀ ಹೆಂಗಸ್ರ ಮೇಲೆ ಹೇಳೋದು ಹೇಗದೆ. ಎಲ್ಲ ತಿರ್ಗಾಡೋರು ಅವರೇ, ತಿರ್ಗಾಡ್ದೇ ಇದ್ದವರು ಅವರೇ. ಎಲ್ಲ ಆರೋಪ ನಿಮ್ಮ ಮೇಲೆ ಮಾಡ್ತಿದ್ದಾರೆ ಅಂತ. ಹೌದು, ಏನಾದರೂ ನಮ್ಮ ಮೇಲೆ ಮಾಡ್ತಾರೆ ಅಂತ ನೀವು ಹೇಳ್ತಿದ್ದೀರಾ ಈಗ? ನಾವು ವರ್ಷಕ್ಕೆ ಒಂದ್ಸತಿನೂ ಬರಲ್ಲ ಈ ಕಡೆಗೆ, ಆದರೂ ನಮ್ಮ ಮೇಲೆ ಹೇಳ್ತಾರಲ್ವ. ಮೇಡಮ್, ಈಗ ಬಸ್ ದರ ಹೆಚ್ಚಳಿಕೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ, ಏನು ಹೇಳ್ತೀರಾ ಅಂತ? ಸರ್ ಹೆಚ್ಚು ಮಾಡಲಿ, ಪಾಪ ಅವರು ಅನುಕೂಲಕ್ಕೆ ತಕ್ಕಂಗೆ ಅವ್ರು ಮಾಡ್ತಾ ಇದ್ದಾರೆ, ಅದು ತಪ್ಪು ಅಂತ ಏನು ಹೇಳಲ್ಲ. ಅದರ ಮೊದಲು ಈ ಫ್ರೀ ಬಸ್ಸನ್ನು ನಿಲ್ಲಿಸ್ಬೇಕು ಅನ್ನೋದೇ ನಮ್ಮ ಒಪಿನಿಯನ್. ಏನು ಸರ್ ಇದು ಸ್ಟೂಡೆಂಟಿಗೂ ತೊಂದರೆ ಆಗ್ತಾಯಿದೆ, ನಮಗೂ ತೊಂದರೆ ಆಗ್ತಿದೆ, ಎಲ್ಲ ಹೆಣ್ಮಕ್ಳಿಗೆ ಬೈತಾರೆ, ಬೆಲೆನೇ ಕೊಡ್ತಾ ಇಲ್ಲ ಯಾರೂ. ಏನಕ್ಕೆ ಮೇಡಮ್ ಬೆಲೆ ಏನು? ಬೆಲೆ ಏನಕ್ಕೆ ಅಂದರೆ ಸರ್, ನೀಟಾಗಿ ಸೀಟು ಅದು ಅಂದರೆ ಏನು ಗೊತ್ತಾ, ಫ್ರೀಯಾಗಿ ಹೋಗ್ತೀವಿ ಅಂತ ಏನು, ನಾವು ಹೋಗ್ತಿರ್ತೀವಿ ಎಮರ್ಜೆನ್ಸಿ, ಮಕ್ಳನ್ನ ಸ್ಕೂಲಿಗೆ ಬಿಡೋಕೆ ಹೋಗ್ಬೇಕಾಗುತ್ತೆ, ಅಂಗಡಿ ಇದೆ ನಮ್ಮದು, ಐಟಮ್ ತರೋಕೆ ಹೋಗ್ಬೇಕಾಗುತ್ತೆ. ಇದೇನು ಅನ್ಕೊಂಡ್ರೆ ಏನೋ ಫ್ರೀ ಇದೆ ಅಂತ ಓಡಾಡ್ತಿರ್ತಾರೆ ಅನ್ಕೊಂತಾರೆ, ಅದು ತಪ್ಪು. ದುಡ್ಡು ಕೊಟ್ಟಿನೂ ಓಡಾಡ್ತೀವಿ, ದುಡ್ಡು ಇಲ್ಲದೇನೂ ಓಡಾಡ್ತೀವಿ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಇರ್ತೀವಿ. ಆದರೆ ಈ ಥರ ಫ್ರೀ ಬಸ್ ಟೈಮ್ ಅಂತೂ ಹಾಳಾಗ್ತಾಯಿದೆ. ಈಗ 4 ಗಂಟೆಗೆ ನಿಂತಿರೋದು, ನಾನು ಕಾಯ್ತಾನೇ ಇದ್ದೀನಿ. ಮನೇಲಿ ಎಷ್ಟು ಕೆಲಸ ವೇಸ್ಟ್ ಆಗ್ತವೆ, ಏನೋ ಎಮರ್ಜೆನ್ಸಿ ಹೋಗೋಣ ಅಂತ ಬಂದಿರ್ತೀವಿ, ಆ ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ ಅಂದರೆ, ಮೊದಲು ಟೈಮನ್ನು ಪಿಕಪ್ ಮಾಡೋಕ್ಕಾಗ್ತಿಲ್ಲ ಈ ಫ್ರೀ ಬಸ್ ಮಾಡಿರೋದ್ರಿಂದ. ಆವಾಗೆಲ್ಲ ದುಡ್ಡಿದ್ದಾಗೇನೋ ಟೈಮಿಗೆ 1/4 ಗಂಟೆ ಶಿವಮೊಗ್ಗ ಬಂದರೆ 1/4 ಗಂಟೆ ನಮ್ಮ ಊರಲ್ಲಿ ರೀಚ್ ಆಗ್ತಿದ್ವಿ. ಈಗ ಟೈಮೆಲ್ಲ ಸೇವ್ ಆಗ್ತಿತ್ತು. ಈಗಂತೂ ತುಂಬಾ ಟೈಮಾಗ ಹಾಳಾಗುತ್ತೆ, ತುಂಬಾ ಕಾಯಬೇಕು. ಆಮೇಲೆ ರಶಲ್ಲಿ ಹೋಗ್ಬಿಟ್ರಂತೂ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ರಿಲೀಫ್ ಮಾಡಬೇಕು, ಅಷ್ಟು ಇದಾಗಿದೆ ಸರ್. ಫ್ರೀ ಬೇಡ ಅನಿಸುತ್ತೆ ನನ್ನ ಪ್ರಕಾರ. ಅನುಕೂಲನೂ ಆಗಿದೆ, ಇದರಿಂದ ಅನಾನುಕೂಲನೂ ಆಗಿದೆ. ಅದರಿಂದ ಇದು ಅಮೌಂಟ್ ಕೊಟ್ಟು ಹೋಗ್ತಿದ್ದಿದ್ದೆ ಮುಂಚೆದೇ ಚೆನ್ನಾಗಿತ್ತು. ಇದು ಫ್ರೀನ ಅಷ್ಟೇನು ಬಳಸ್ಕೊಳೋರು ಎಲ್ಲದರ ರೀತಿಯಲ್ಲೂ ಬಳಸ್ಕೊಂಡಾರೆ. ನಾವಂತೂ ಫ್ರೀ ಎಲ್ಲೂ ಜರ್ನಿ ಮಾಡಿಲ್ಲ. ಏನಪ್ಪ ಅಂದರೆ ಮಾಮೂಲಿ ಶಿವಮೊಗ್ಗ ಟು ಒಳಲೂರು ಮಾಡಿದ್ದೀನಿ, ಅದಷ್ಟು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಒಂದು ಕಡೆ ಫ್ರೀ ಕೊಟ್ಟು ಮತ್ತೊಂದು ಕಡೆ ದರ ಹೆಚ್ಚು ಕಮ್ಮಿ ಒಳ್ಳೇದಾ ಅಂತ? ಇಲ್ಲ, ದರ ಹೆಚ್ಚು ಕಮ್ಮಿ ಒಳ್ಳೇದಲ್ಲ ಅನಿಸ್ತೈತೆ ಸರ್ ನನ್ನ ಪ್ರಕಾರ. ದರ ಸ್ವಲ್ಪ ಕಮ್ಮಿ ಇದ್ದರೆ ಚಂದ, ಜರ್ನಿ ಮಾಡೋರು ಇರದೇ ಇರ್ತಾರೆ. ಈ ಕಡೆ ಸ್ಟೂಡೆಂಟ್ ಇದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಬ್ರದರ್, ಈಗ ಒಂದು ಕಡೆ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಕೊಟ್ಟಿದ್ದಾರೆ, ಉಚಿತವಾಗಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕಡೆ ಈಗ ಮತ್ತೆ ಬಸ್ ದರನ ಹೆಚ್ಚಿಗೆ ಮಾಡ್ತಾರೆ, ಏನು ಹೇಳ್ತೀರಾ? ಅಲ್ಲ, ಸ್ಟೂಡೆಂಟ್ ಅಲ್ವಾ ನೀವು, ದುಡ್ಡು ಕೊಟ್ಟು ಓಡಾಡ್ತೀರಾ ತಾನೇ? ಪಾಸ್ ಇದೆ. ಬಟ್ ಏನು ಹೇಳ್ತೀರಾ, ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ? ಏನಂದ್ರೆ ನಿಲ್ಲಿಸ್ಬೇಕು ಅಂತ ನಾವು ಹೇಳ್ತೀವಿ. ಅಲ್ಲ, ಬಸ್ ದರ ಜಾಸ್ತಿ ಮಾಡೋದು ಒಳ್ಳೇದಾ ಕೆಟ್ಟದ್ದು? ಒಳ್ಳೇದು, ಒಳ್ಳೇದು, ಒಳ್ಳೇದು. ಬಸ್ ದರ ಒಳ್ಳೇದು ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಮಾಡ್ಬೋದು. ಏನಿಲ್ಲ, ಕಮ್ಮಿ ಮಾಡ್ಬೇಕು, ಸ್ಟೂಡೆಂಟಿಗೆ ಕಮ್ಮಿ ಮಾಡ್ಬೇಕು, ಲೇಡೀಸಿಗೆ ಆಧಾರ್ ಕಾರ್ಡ್ ತೆಗಿಬೇಕು ಅಷ್ಟೇ. ಸರ್ಕಾರ ಬಿದ್ದು ಹೋಗ್ಬೇಕಿದೆ. ಬನ್ನಿ ಮಾತಾಡಿ ಬನ್ನಿ ಬ್ರದರ್, ಹೇಳಿ. ನೋ ಕಮೆಂಟ್ಸ್. ಈ ಕಡೆ ಮತ್ತೆ ಇದ್ದಾರೆ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಏನಂದ್ರೆ ಒಂದು ಕಡೆ ಬಸ್ ದರವನ್ನ ಉಚಿತವಾಗಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ದರವನ್ನ ಹೆಚ್ಚಳ ಮಾಡಿದ್ರಿಂದ ಸರಿಯಾಗ್ತಿಲ್ಲ, ಬಸ್ ಸರಿಯಾದ ಸಮಯಕ್ಕೆ ಬಸ್ಗಳು ಬರ್ತಿಲ್ಲ ಅನ್ನುವಂಥ ಆರೋಪವನ್ನ ಒಂದೆಡೆ ಮಾಡಿದರೆ, ಪ್ರಯಾಣಿಕರು ಬಸ್ ದರವನ್ನ ಹೆಚ್ಚಳ ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ಸಹ ಪ್ರಯಾಣಿಕರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.